Audio Jungle. ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ಇದೀಗ ತಾನೇ ಒಂದು ಬ್ರೇಕಿಂಗ್ ನ್ಯೂಸ್. ನಾಳೆ ನಡೆಯಲಿರುವ ಬೆಳಗಾವಿ ಸುವರ್ಣಸೌಧದ ಮುಂದೆ ನಡೆಯಲಿರುವ VRW, URW, MRW ರಾಜ್ಯ ನವ ಕರ್ನಾಟಕ ಒಕ್ಕೂಟದ ವತಿಯಿಂದ ನಡೆಯಲಿರುವ ಪ್ರತಿಭಟನೆಗೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಿಂದ, ತಾಲೂಕು ಕೇಂದ್ರಗಳಿಂದ MRW, VRW, URWಗಳ ದಂಡು ಹರಿದು ಹೋಗ್ತಾ ಇದೆ. ಈ ಕುರಿತು ಒಂದು ಸುದ್ದಿ ಬರ್ತಾ ಇದೆ, ಅದನ್ನು ತಾವು ಗಮನಿಸ್ತಾ ಇದ್ದೀರಾ. ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ. ಪ್ರತಿದಿನ ವಿಶೇಷ ಚೇತನರ ವಾರ್ತೆ ಕನಿಷ್ಠ 2 ಬಾರಿ ಕಡ್ಡಾಯವಾಗಿ ವೀಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೋರ್ತಾ ಇದ್ದೀನಿ. ತಾವು ನೋಡ್ತಾ ಇರುವ ದೃಶ್ಯಗಳು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಿಂದ ಬೆಳಗಾವಿ ವಿಧಾನಸೌಧದ ಕಡೆ, ಅಂದರೆ ಸುವರ್ಣಸೌಧದ ಕಡೆ ಹೋಗ್ತಾ ಇದ್ದಾರೆ. ಅಂದರೆ ನಮ್ಮ ಗ್ರಾಮೀಣ ಪುನಶ್ಚೇತನ ಯೋಜನೆ ಕಾರ್ಯಕರ್ತರ ಸೇವಾ ಭದ್ರತೆ ಅಥವಾ ಕನಿಷ್ಠ ವೇತನ, ಈ 2 ಬೇಡಿಕೆಗಳ ಒಂದು ಈಡೇರಿಕೆಗಾಗಿ ಶತಾಯಗತಾಯ ಎಲ್ಲ ಪ್ರಯತ್ನಗಳನ್ನು ಈಗಾಗಲೇ ಮಾಡಿಯಾಗಿದೆ. ನಾಳೆ ಅಂದರೆ 13/12/2024 ಬೆಳಗಾವಿ ಸುವರ್ಣಸೌಧದ ಮುಂದೆ ನಮ್ಮ ಗ್ರಾಮೀಣ ಪುನಶ್ಚೇತನ ಕಾರ್ಯಕರ್ತರು ನವ ಕರ್ನಾಟಕ VRW, URW, MRW ರಾಜ್ಯ ಒಕ್ಕೂಟದ ವತಿಯಿಂದ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡುವ ಮೂಲಕ ಸರ್ಕಾರದ ಗಮನವನ್ನು ಸೆಳೆದು ನಾಳೆ ನಮ್ಮ ಕನಿಷ್ಠ ವೇತನ ಅಥವಾ ಸೇವಾ ಭದ್ರತೆ ಈ ಒಂದು ಬೇಡಿಕೆಗಳ ಈಡೇರಿಕೆಗಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಿಂದ, ತಾಲೂಕು ಕೇಂದ್ರಗಳಿಂದ VRW, URW, MRW ಅವರು ಹೋಗ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಶುಭವನ್ನು ಕೋರ್ತಾ ಇದ್ದೇವೆ. ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕು. ನಮ್ಮ ಏನೆಲ್ಲ ಬೇಡಿಕೆಗಳಿದ್ದಾವೆ ಸರ್ಕಾರ ಕೂಡಲೇ ನಾಳಿನ ಒಂದು ಪ್ರತಿಭಟನಾ ಸಂದರ್ಭದಲ್ಲಿ ಬಂದು ಸರ್ಕಾರದ ಪ್ರತಿನಿಧಿಗಳಾಗಲಿ ಅಥವಾ ಮಾನ್ಯ ಸಚಿವರಾಗಲಿ ನಮ್ಮ ಕಾರ್ಯಕರ್ತರ ಬೇಡಿಕೆಗಳನ್ನು ಕೂಲಂಕುಷವಾಗಿ ಆಲಿಸಿ ನಾಳೆನೇ ಅದಕ್ಕೆ ಒಂದು ತಾತ್ವಿಕ ಅಂತ್ಯವನ್ನು ಹಾಡಬೇಕು. ಅಂದರೆ ಅದರ ಬಗ್ಗೆ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ರಿಸಲ್ಟನ್ನು ನಾಳೆ ಕೊಡಲಿದ್ದಾರೆ ಅಂತಕ್ಕಂಥ ಆಶಾಭಾವನೆಯಿಂದ ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲ ಕಾರ್ಯಕರ್ತರು ತಂಡೋಪತಂಡವಾಗಿ ರೈಲು, ಬಸ್ಸು ಮತ್ತು ತಮ್ಮ ಸ್ವಂತ ವಾಹನಗಳಲ್ಲಿ, ಕಾರು, ಟ್ರಕ್ಸ್ಗಳ ಮೂಲಕ ಬೆಳಗಾವಿ ವಿಧಾನಸೌಧದ ಕಡೆ ಹೋಗ್ತಾ ಇರೋದನ್ನು ತಾವು ಚಿತ್ರಗಳಲ್ಲಿ ಗಮನಿಸ್ತಾ ಇದ್ದೀರಾ. ಎಲ್ಲರಿಗೂ ಶುಭವಾಗಲಿ. ಸುರಕ್ಷಿತವಾಗಿ ಹೋಗಿ ಮತ್ತು ಹೆಚ್ಚು ಹೋಗಿ ಅಲ್ಲಿ ವಿಶೇಷ ಚೇತನರ ಕಾಳಜಿಯನ್ನು ಇಟ್ಕೊಂಡು ಅಂಬಾಜಿ ಮೇಟಿ, ಫಕೀರಗೌಡ ಪಾಟೀಲ್, ಪ್ರವೀಣ್ ನಾಯಕ್ ಮುಂತಾದ ಎಲ್ಲ ನಾಯಕರು ತಮ್ಮ ಸ್ವಾಗತಕ್ಕಾಗಿ ಕಾಯ್ತಾ ಇರ್ತಾರೆ. ಪ್ರತಿಯೊಬ್ಬರು ಕೂಡ ಸಾವಕಾಶವಾಗಿ ಹೋಗಿ ಬನ್ನಿ ಮತ್ತು ಸಿಹಿ ಸುದ್ದಿಯನ್ನು ತರಬೇಕಂತೇಳ್ಬಿಟ್ಟು ನಮ್ಮ ಚಾನಲ್ ವತಿಯಿಂದ ತಮಗೆಲ್ಲರಿಗೂ ಕೂಡ ಶುಭವನ್ನು ಕೋರ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.